ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ರಾಗಿ ಮುದ್ದೆ ತುಂಬ ಪ್ರಾಚೀನ ಕಾಲದಂಥ ಒಂದು ಆಹಾರ ಪದಾರ್ಥ. ಈ ರಾಗಿ ಮುದ್ದೆ ದೇಹಕ್ಕೆ ತುಂಬ ತಂಪು ಕೂಡ. ಸುಮಾರು ಗಾದೆಗಳು ಕೂಡ ಇದೆ. ಯಾಕಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಗಾದೆಗಳು ಅಂದರೆ, ರಾಗಿ ತಿಂದರೆ ರೋಗ ಇಲ್ಲ ಅಂತ ಹೇಳ್ತೀವಿ. ಹಿಟ್ಟನ್ನು ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತೀವಿ. ಯಾಕಂದರೆ ರಾಗಿಲಿ ಅಷ್ಟು ಕಬ್ಬಿಣಾಂಶಗಳಿರುತ್ತೆ. ಐರನ್ ಇರೋದ್ರಿಂದ ತುಂಬ ದೇಹಕ್ಕೆ ಶಕ್ತಿ ಮತ್ತು ತಂಪು ಕೂಡ ಕೊಡುತ್ತೆ. ಈಗ ನೋಡೋಣ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ. ಫಸ್ಟ್ ಒಂದು ಪಾತ್ರೆ ತೊಗೊಳ್ಳಿ, 1.5 ಗ್ಲಾಸ್ ನೀರು ಹಾಕೊಳ್ಳಿ. ಇಬ್ಬರಿಗೆ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಅಂದರೆ. ಸ್ವಲ್ಪ ಒಂದು 2-3 ಬಾಯ್ಲ್ ಬರುತ್ತೆ. ನೀರು ಗುಳ್ಳೆ ಥರ ಬಂದಾಗ ಚೆನ್ನಾಗಿ ಆದಾಗ ತಕ್ಷಣ ಒಂದು 3 ಟೇಬಲ್ ಸ್ಪೂನಷ್ಟು ಈ ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಹಾಗೆ ಅದನ್ನು ಬಿಡಬೇಕಾಗತ್ತೆ. ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ತಿರ್ಸ್ಕೊಂಡಷ್ಟು ನಮಗೇನಾಗುತ್ತೆ, ಗಂಟು ಬರಲ್ಲ. ಚೆನ್ನಾಗಿ ತಿರ್ಗಿಸ್ತಾನೆ ರೀ. ನೀವು ಎಷ್ಟು ಚೆನ್ನಾಗಿ ತಿರ್ಗಿಸ್ಬೇಕು ಅಂದರೆ ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಅಲ್ಲೆಲ್ಲ ತಿರ್ಸ್ಕೊತಾ ಇರಬೇಕು. ನೀವು ಒಂದು 10 ಸೆಕೆಂಡು ಅದು ಬಿಟ್ಟು ಕೂಡ ಗಂಟಾಗ್ಬಿಡುತ್ತೆ. ಅದಕ್ಕೇ ಅದು ತಿರ್ಸ್ಕೊತಾನೆ ಇರಿ. ನೋಡಿ ಸ್ವಲ್ಪ ಗಟ್ಟಿ ಅಂಬ್ಲಿ ಥರ ಆಯ್ತು ಈಗ. ಆಮೇಲೆ ಒಂದು 10 ನಿಮಿಷ ಅದನ್ನ ಹಂಗೆ ಕುದಿಯಕ್ಕೆ ಬಿಡಿ. ಒಂದು ಸ್ವಲ್ಪ ಗಟ್ಟಿ ಅಂಬ್ಲಿ ಆದಮೇಲೆ ಒಂದು 10 ನಿಮಿಷ ಅದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಿ. ಅದನ್ನು ಕೆಲವರು ಮುದ್ದೆ ರುಚಿ ಇಲ್ಲ ಅಂತ ಹೇಳ್ತಾರೆ, ಮತ್ತು ಮುದ್ದೆನ ತಿನ್ಲಿಕ್ಕೆ ಬರಲ್ಲ, ಕೆಲವರು ಅದನ್ನ ಅಗಿತಾರೆ. ಸೊ ಮನೇಲಿ ಅಪ್ಪ ಅಮ್ಮಂದಿರು ಏನು ಮಾಡಬೇಕು, ಮಕ್ಳುಗಳಿಗೆ ಮುದ್ದೆನ ಹೇಗೆ ನುಂಗೋದು ಅಂತ ಹೇಳ್ಕೊಡ್ಬೇಕು. ಹಾಗೇನಾಗುತ್ತೆ, ಮಕ್ಳುಗಳಿಗೆ ಈ ಮುದ್ದೆ ತಿನ್ನೋದು ಹೇಗೆ ಅಂತ ಅವ್ರಿಗೆ ಮನೋಭಾವ ಚಿಕ್ಕ ವಯಸ್ಸಿಂದನೇ ಬೆಳೆಯುತ್ತೆ ಚೆನ್ನಾಗಿ. ಒಂದು 10 ನಿಮಿಷ ಬೆಂದಮೇಲೆ ಸ್ವಲ್ಪ ಹಸಿ ಹಿಟ್ಟು ಹಾಕಿ ತಿರುಗಿಸ್ತಾ ಬನ್ನಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಮುದ್ದೆ ಕಟ್ಬೋದಾ ಅಂತ. ಸೊ ಮುದ್ದೆ ಕಟ್ಬೋದು ಅನಿಸ್ದಾಗ ಅದನ್ನ ಸ್ಟಾಪ್ ಮಾಡಿ. ಅಲ್ಲಿವರೆಗೂ ಹಸಿ ಹಿಟ್ಟು ಹಾಕಿ ಚೆನ್ನಾಗಿ ಅದನ್ನ ತಿರ್ಗಿಸ್ಕೊತಾ ಬನ್ನಿ. ನೋಡಿ, ಇನ್ನೂ ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ಬಂದಿಲ್ಲ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಪುನಃ ನಾವು ಅದನ್ನು ತಿರ್ಗಿಸ್ಕೊತಾ ಬರ್ತಾಯಿದ್ದೀವಿ. ಇದನ್ನು ಹೀಗೆ ಜಸ್ಟ್ ಹಾಗೆ ಕೈ ಆಡಿಸ್ತಾನೆ ಇರಿ. ಚೆನ್ನಾಗಿ ತಿರ್ಗಿಸ್ಕೋಬೇಕು, ಇಲ್ಲಾಂದರೆ ಏನಾಗುತ್ತೆ, ಕೊನೆ ಗಂಟುಗಳು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಈ ಮುದ್ದೆಗೆ ನಾನ್ ವೆಜ್ ಇಷ್ಟಪಡೋರು ಕೋಳಿ ಸಾಂಬಾರು, ಮಟನ್ ಸಾಂಬಾರು ಹಾಕೊಂಡು ತಿಂತಾರೆ. ವೆಜಿಟೇರಿಯನ್ಸ್ ಏನು ಮಾಡ್ತಾರೆ, ಉಪ್ಸಾರು ಹಾಕೋತಾರೆ. ಉಪ್ಸಾರು ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಕರಿತಾ ಇದ್ದರೆ ಅದ್ರ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮುದ್ದೆ ರೆಡಿಯಾಗಿದೆ, ಗಂಟು ಕೂಡ ಇಲ್ಲ. ಈಗ ಮುದ್ದೆನ ಕಟ್ಟಬೇಕು. ಒಂದು ಬೌಲ್ ತೊಗೊಳ್ಳಿ. ಸೊ ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿರಿ. ಯಾಕಂದರೆ ಮುದ್ದೆ ಕಟ್ಟಬೇಕಾದಾಗ ಕೈ ಸುಡುತ್ತೆ. ಅದರಿಂದಾಗಿ ನಿಮ್ಮ ಕೈನ ಸ್ವಲ್ಪ ತಣ್ಣೀರಲ್ಲಿ ಹಚ್ಕೊಂಡು ಮುದ್ದೆನ ಕಟ್ಟಬೇಕು. ನೋಡಿ ಹಿಂಗೆ ಮುದ್ದೆ ಕಟ್ತಾಯಿದ್ವಿ, ಯಾವುದೇ ರೀತಿ ಗಂಟಿಲ್ಲ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಅದನ್ನು ತಟ್ಟಿತಾ ಇರಿ. ಮುದ್ದೆನ ಬೌಲು ಮತ್ತು ನಿಮ್ಮ ಕೈ ಎರಡು ಉಪಯೋಗಿಸ್ಕೊಂಡು ಅದನ್ನು ಒಂದು ಬಾಲ್ ಶೇಪಲ್ಲಿ ಅದನ್ನು ಕಟ್ಟಬೇಕು. ಆದಷ್ಟು ಗುಂಡು ಕಟ್ಟೋರು ನಡೆಯುತ್ತೆ. ನೋಡಿ ಕೈ ಹಚ್ಕೋತಾ ಇರಬೇಕು, ಇಲ್ಲ ತುಂಬ ಬಿಸಿ ಇರುತ್ತೆ, ಸುಟ್ಬಿಡುತ್ತೆ ಆಮೇಲೆ ಕೈ. ಹೀಗೆ ಅದನ್ನು ಪಾಪಪ್ ಮಾಡಿಕೊಂಡು ಒಂದು ರೌಂಡ್ ಶೇಪಲ್ಲಿ ಬರುತ್ತೆ, ಅದನ್ನ ತಟ್ಟೆಗೆ ಹಾಕೊಳ್ಳಿ. ಹಾಗೆ ಇನ್ನೂ ಸ್ವಲ್ಪ ಮುದ್ದೆ ಮಿಕ್ಕಿದರೆ ಇನ್ನೊಂದು ಮುದ್ದೆನ ಕಟ್ಕೋಬೋದು ನೀವು ಆರಾಮಾಗಿ. ಅದು ಕೂಡ ಸೇಮ್ ಬಿಸಿ ಬಿಸಿ ಇರುತ್ತೆ. ಸೊ ತಣ್ಣೀರಲ್ಲಿ ಅದನ್ನ ಕೈನ ಹಚ್ಕೊಂಡು ಪುನಃ ಅದನ್ನು ಮುದ್ದೆನ ಕಟ್ಟಿ ರೌಂಡ್ ಶೇಪಲ್ಲಿ ನೀಟಾಗಿ ಎಲ್ಲನೂ ಬಳ್ಕೊಳ್ಳಿ. ಮುದ್ದೆನ ವೇಸ್ಟ್ ಮಾಡ್ಕೊಬೇಡಿ. ಹಾಗೆ ನಿಧಾನಕ್ಕೆ ತಟ್ಟಿ, ಫಾಸ್ಟಾಗಿ ತಟ್ಟಕ್ಕೆ ಹೋಗ್ಬೇಡಿ. ಸ್ವಲ್ಪ ಒಂದು ಮೀಡಿಯಮ್ ಸ್ಪೀಡಲ್ಲಿ ತಟ್ಕೊಳ್ಳಿ ಅದನ್ನು. ನೋಡಿ ಈಗ ಮುದ್ದೆ ರೆಡಿ ಆಗ್ತಾಯಿದೆ. ಈ ಮುದ್ದೆನ ನೀವು ಆರಾಮಾಗಿ ಈಗ ನಿಮ್ಮ ಸಾಂಬಾರು